ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಪ್ರಕರಣ. ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡಿರುವಂತಹ ನಟ ದರ್ಶನ್ ಈಗ ಸ್ವಲ್ಪ ಜಾಲಿ ಮೂಡಲ್ಲಿದ್ದಾರೆ, ಫಿಲ್ಮ್ ಶೂಟಿಂಗ್ನಲ್ಲಿ ಇದ್ದಾರೆ, ದೇಶ ವಿದೇಶ ಅಂತ ಎಲ್ಲ ಕಡೆನೂ ಕೂಡ ಸುತ್ತಾಡ್ಕೊಂಡಿದ್ದಾರೆ. ಆದರೆ ಒಂದು ಶಾಕಿಂಗ್ ನ್ಯೂಸ್ ಏನು ಅಂತಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಅವರ ಬೇಲ್ ಏನಿದೆ, ಜಾಮೀನು ಪಡ್ಕೊಂಡಿರುವಂಥದ್ದು, ಅದನ್ನು ರದ್ದು ಕೋರಿ ಹೋಗಲಾಗಿದೆ. ಈಗಾಗಲೇ ಅದರ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಡೆಯಿತು. ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಒಂದಿಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ. ಅಭಿಪ್ರಾಯವೇ ತೀರ್ಪಾಗುತ್ತೆ ಅಂತಲ್ಲ, ಬಟ್ ಆ ಅಭಿಪ್ರಾಯಗಳು ಬೇರೆದನ್ನು ಸೂಚಿಸುತ್ತೆ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಏನಾಯ್ತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ಜಾಮೀನು ವಿಚಾರದಲ್ಲಿ ನೋಡಿ. ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ? ಥಾಯ್ಲೆಂಡ್ನಲ್ಲಿರೋ ದರ್ಶನ್ಗೆ ಡವಡವ. ಹೈಕೋರ್ಟ್ ಜಾಮೀನಿನ ಬಗ್ಗೆ ಸುಪ್ರೀಂ ಪ್ರಸ್ತಾಪ. ಹಳೆಯ ಕೇಸ್ಗಳ ಮಾಹಿತಿ ಕೇಳಿದ ಕೋರ್ಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲುವಾಸವನ್ನು ಅನುಭವಿಸಿ ಜಾಮೀನನ್ನು ಪಡೆದು ಸದ್ಯ ಶೂಟಿಂಗಿಗಾಗಿ ವಿದೇಶ ಪ್ರವಾಸ ಅಂಥೇಳಿ ಬ್ಯುಸಿಯಾಗಿರುವ ನಟ ದರ್ಶನ್ಗೆ ಮತ್ತೆ ಡವಡವ ಶುರುವಾಗಿದೆ. ದಾಸನಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಡುವ ಸಾಧ್ಯತೆ ಇದೆ. ಹೈಕೋರ್ಟ್ ನೀಡಿರುವ ಜಾಮೀನನ್ನು ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಸಲ್ಲಿಕೆ ಮಾಡಿರುವ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಪರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠ ಹೈಕೋರ್ಟ್ ಆದೇಶದ ಬಗ್ಗೆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಜಾಮೀನನ್ನು ಕೊಡುವಾಗ ಹೈಕೋರ್ಟ್ ತನ್ನ ವಿವೇಚನೆಯನ್ನು ಸೂಕ್ತವಾಗಿ ಬಳಸಿಲ್ಲ ಅಂಥೇಳಿ ನ್ಯಾಯಮೂರ್ತಿಗಳಾದ ಪರ್ದಿವಾಲಾ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈ ಬಗ್ಗೆ ಏನು ಹೇಳಬಯಸ್ತೀರಿ ಅಂಥೇಳಿ ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ಗೆ ಪ್ರಶ್ನಿಸಿದ್ದಾರೆ. ಹಾಗಾದ್ರೆ ಸುಪ್ರೀಂ ಹೇಳಿದ್ದೇನು? ಹೆಚ್ಚುವರಿ ವಾದವನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಿ, ದರ್ಶನ್ ಮೇಲಿರುವ ಹಳೆ ಪ್ರಕರಣಗಳ ಮಾಹಿತಿ ಸಲ್ಲಿಸಿ, ಕ್ರಿಮಿನಲ್ ಕೇಸ್ಗಳ ಬಗ್ಗೆ ಮಾಹಿತಿ ಕೊಡಿ ಅಂಥೇಳಿ ಸುಪ್ರೀಂ ಕೋರ್ಟ್ ಸರ್ಕಾರಿ ವಕೀಲರಿಗೆ ಸೂಚಿಸಿದೆ. ಇದಕ್ಕೆ ಪ್ರತಿಯಾಗಿ ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದವನ್ನ ಮಂಡಿಸೋದಕ್ಕೆ ಮುಂದಾಗಿದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದಂತಹ ನ್ಯಾಯಮೂರ್ತಿ ಪರ್ದಿವಾಲಾ ಮಂಗಳವಾರ ಅಂತಿಮ ವಾದವನ್ನ ಮಂಡಿಸಿ ಅವತ್ತೇ ಆದೇಶ ನೀಡೋದಾಗಿ ಹೇಳಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ಜಾಮೀನು ಪಡೆದು ಸದ್ಯ ಶೂಟಿಂಗ್, ವಿದೇಶಿ ಪ್ರವಾಸ ಅಂತ ಬ್ಯುಸಿಯಾಗಿರುವಂಥ ನಟ ದರ್ಶನ್ಗೆ ಈಗ ಜಾಮೀನು ರದ್ದಾಗುವಂಥ ಆತಂಕ ಶುರುವಾಗಿದೆ. ಹೈಕೋರ್ಟ್ ನೀಡಿರುವಂಥ ಜಾಮೀನನ್ನು ಪ್ರಶ್ನೆ ಮಾಡಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ ಆದೇಶಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂಥದ್ದು. ಹೈಕೋರ್ಟ್ ಈ ಒಂದು ತೀರ್ಪನ್ನು ನೀಡಬೇಕಾದಂಥ ಸಂದರ್ಭದಲ್ಲಿ ತನ್ನ ವಿವೇಚನೆಯನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಯಮೂರ್ತಿ JB ಪದ್ರಿವಾಲಾ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ಈ ಒಂದು ಆದೇಶ ಬದಲಾಗಬಹುದಾ ಅನ್ನುವಂತಹ ಒಂದಿಷ್ಟು ಕುತೂಹಲಗಳು ಮೂಡಿರುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥ ನಿಟ್ಟಿನಲ್ಲಿ ಹಿರಿಯ ವಕೀಲ ಮತ್ತು ದರ್ಶನ್ ಪರ ಹಾಜರಾದಂತಹ ಕಪಿಲ್ ಸಿಬಲ್ ಅವರಿಗೆ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡ್ತಾರೆ. ಹೀಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಅವರು ದರ್ಶನ್ ಪರ ವಾದವನ್ನು ಮಂಡಿಸಲಿಕ್ಕೆ ಮುಂದಾಗ್ತಾರೆ. ಸೆಕ್ಷನ್ 161 ಮತ್ತು 164ನ ಅಡಿಯಲ್ಲಿ ದಾಖಲಾದಂಥ ಹೇಳಿಕೆಗಳನ್ನು ಉಲ್ಲೇಖಿಸಿ ತಾವು ವಾದವನ್ನು ಮಂಡಿಸಲಿಕ್ಕೆ ಮುಂದಾಗ್ತಾರೆ. ಆದರೆ ಈ ಸಂದರ್ಭದಲ್ಲಿ ವಾದವನ್ನು ಮಂಡಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶವನ್ನು ಮಾಡಿಕೊಡಲ್ಲ. ಜುಲೈ 22ನೇ ತಾರೀಕು ಅಂದರೆ ಮಂಗಳವಾರದಂದು ನೀವು ಪೂರ್ಣ ಪ್ರಮಾಣದ ವಾದವನ್ನು ಮಂಡಿಸಬಹುದು, ನಾವು ಅಂದೇ ತೀರ್ಪನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈಗ JB ಪದ್ರಿವಾಲಾ ಅವರು ಹೇಳಿರುವಂಥದ್ದು. ಸೊ ಹೀಗಾಗಿ ಹೈಕೋರ್ಟ್ನ ಆದೇಶದ ಬಗ್ಗೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಇರುವಂಥ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಜಾಮೀನು ಕೊಟ್ಟಿರುವಂಥ ಆದೇಶ ಏನಿದೆ ಅದು ರದ್ದಾಗುತ್ತಾ ಅನ್ನುವಂಥ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಜುಲೈ 22ಕ್ಕೆ ಡಿ ಗ್ಯಾಂಗ್ ಬೇಲ್ ಭವಿಷ್ಯ. ದರ್ಶನ್ ಬೇಲ್ ರದ್ದಾಗುತ್ತಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಭವಿಷ್ಯ ಜುಲೈ 22ಕ್ಕೆ ನಿರ್ಧಾರವಾಗಲಿದೆ. ವಾದ ಆಲಿಸಿರುವ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಮಂಗಳವಾರಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಇನ್ನು ಮಂಗಳವಾರ ಕೇವಲ ನಟ ದರ್ಶನ್ ಮಾತ್ರವಲ್ಲ, ಪವಿತ್ರ ಗೌಡ ಸೇರಿ ಇತರ 5 ಆರೋಪಿಗಳ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ದರ್ಶನ್ ಪರ ವಾದವನ್ನು ಆಲಿಸಿದ ಬಳಿಕ ಉಳಿದ ಆರೋಪಿಗಳ ಪರ ವಾದವನ್ನು ಕೋರ್ಟ್ ಆಲಿಸಲಿದೆ. ಇದಾದ ಬಳಿಕ ಕೋರ್ಟ್ ತನ್ನ ಅಂತಿಮ ಆದೇಶವನ್ನು ಕೊಡಲಿದೆ. ಹಾಗಾದ್ರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಾದ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದರ್ಶನ್ ಜಾಮೀನು ರದ್ದಾಗುತ್ತಾ? JB ಪರ್ದಿವಾಲಾ ನ್ಯಾಯಮೂರ್ತಿ. ಮಿಸ್ಟರ್ ಸಿಬಲ್, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಈ ಕೇಸ್ನಲ್ಲಿ ಜಾಮೀನು ನೀಡುವಾಗ ಹೈಕೋರ್ಟ್ ಬಳಸಿರುವ ವಿವೇಚನೆ ನನಗಂತೂ ಮನವರಿಕೆ ಆಗಿಲ್ಲ. ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಲು ಇಚ್ಛಿಸುತ್ತೇನೆ. ನೀವು ನಿಮ್ಮ ಕಕ್ಷಿದಾರರ ಜಾಮೀನು ರದ್ದು ಮಾಡಬಾರ್ದು ಅಂತ ಕೋರಿ ವಾದ ಮಾಡಲು ಬಂದಿದ್ದೀರಿ. ನಿಮ್ಮ ವಾದವನ್ನು ನಾನು ಆಲಿಸ್ತೇವೆ. JB ಪರ್ದಿವಾಲಾ ನ್ಯಾಯಮೂರ್ತಿ. ಜುಲೈ 22ರಂದು ನಿಮ್ಮ ವಾದವನ್ನು ಆಲಿಸ್ತೇವೆ. ಹೈಕೋರ್ಟ್ ಜಾಮೀನು ಆದೇಶದ ವಿಚಾರದಲ್ಲಿ ನಾವು ಯಾಕೆ ಮಧ್ಯಪ್ರವೇಶ ಮಾಡಬಾರ್ದು ಅಂತ ನೀವು ನಮಗೆ ಸಕಾರಣಗಳೊಂದಿಗೆ ಮನವರಿಕೆ ಮಾಡಿಕೊಡಿ. ಕಪಿಲ್ ಸಿಬಲ್, ದರ್ಶನ್ ಪರ ವಕೀಲ. ಹೈಕೋರ್ಟ್ ಆದೇಶದ ಯಾವ ಭಾಗ ನಿಮಗೆ ಒಪ್ಪಿಗೆ ಆಗಿಲ್ಲ ಅಥವಾ ಸಮಸ್ಯೆ ಕಾಣ್ತಾ ಇದೆಯಾ? JB ಪರ್ದಿವಾಲಾ ನ್ಯಾಯಮೂರ್ತಿ. ಅವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡುವುದು ಹೇಗೆ ಅಂಥೇಳಿ ಹೈಕೋರ್ಟ್ ಒಂದೇ ಉಸಿರಿನಲ್ಲಿ ಹೇಳಿದ ರೀತಿ ನನಗೆ ಸಮಸ್ಯೆ ಕಾಣಿಸ್ತಾ ಇದೆ.
ಜೆಬಿ ಪರ್ದಿವಾಲಾ ನ್ಯಾಯಮೂರ್ತಿ. ಹಿರಿಯ ವಕೀಲ ಸಿದ್ಧಾರ್ಥ ಲೋತ್ರಾ ಅವರೇ, ಮುಂದಿನ ವಿಚಾರಣೆಯಲ್ಲಿ ಯಾವುದಾದ್ರೂ ಗಮನಾರ್ಹ ಅಂಶಗಳನ್ನು ಉಲ್ಲೇಖಿಸಲು ಬಯಸ್ತೀರಾ? ಸಿದ್ಧಾರ್ಥ ಲೋತ್ರಾ, ಸರ್ಕಾರಿ ವಕೀಲ. ಈ ಆರೋಪಿಯು ಪ್ರಕರಣದ ಪ್ರಮುಖ ಸಾಕ್ಷಿಯ ಜೊತೆಗೆ ಅಂದ್ರೆ ಚಿಕ್ಕಣ್ಣ ಜೊತೆಗೆ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದಾರೆ. ಇದು ಬಹಳ ಗೊಂದಲ ಹಾಗೂ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ನಾವು ಹಾಕಿರೋ ಡಾಕ್ಯುಮೆಂಟ್ಸು, ಚಾರ್ಜ್ ಶೀಟು ಮತ್ತು ಅದರ್ ಅಡಿಷನಲ್ ಡಾಕ್ಯುಮೆಂಟ್ಸನ್ನು ಕೋರ್ಟ್ ಆಲ್ರೆಡಿ ಓದ್ಬಿಟ್ಟು ಬಂದಿತ್ತು ಇವತ್ತು. ಇವಾಗ ನಮ್ಮನ್ನ ಸ್ಟೇಟ್ ಇವತ್ತು ನಮ್ಮ ಸ್ಟೇಟ್ನ ಆರ್ಗ್ಯುಮೆಂಟ್ ಮಾಡಲ್ಲ, ನಾವು ಆಲ್ರೆಡಿ ವಿ ಹರ್ಡ್ ಲಾಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ಇವಾಗ ಓನ್ಲಿ ಅಕ್ಯೂಸ್ಡ್ ಮಾತ್ರ ಆರ್ಗ್ಯುಮೆಂಟಿಗೆ 20 ಸೆಕೆಂಡ್ಗೆ ಫಾರ್ ಟಾಪ್ ಆಫ್ ದಿ ಬೋರ್ಡಲ್ಲಿ ಇಟ್ಟಿದ್ದಾರೆ ಅವ್ರನ್ನ. ದೇ ವಿಲ್ ಹೇರ್ ಓನ್ಲಿ ಅಕ್ಯೂಸ್ಡ್ ಅಷ್ಟೇ ಇವಾಗ. ಕಪಿಲ್ ಸಿಬಲ್ ಮತ್ತು ರಿಮೈನಿಂಗ್ ಅಕ್ಯೂಸ್ಡ್ ಸರ್ ಸಾಧ್ಯತೆ ಇದೆ ಸರ್, ಅವತ್ತೇ ಬರುವ ಆದೇಶ ಇದೆ. ಫೈನಲ್ ಮಾಡ್ತಾರೆ, ಅವತ್ತೇ ಫೈನಲ್ ಆಗುತ್ತೆ. ಇನ್ ಕೇಸ್ ಅವತ್ತು ಫೈನಲ್ ಮಾಡಿದ್ರು ಆರ್ಡರ್ ರಿಸರ್ವ್ ಆಗ್ಬೋದು, ಅವತ್ತೇ ಫೈನಲ್ ಮಾಡ್ತಾರೆ. 20 ಸೆಕೆಂಡ್ ಕಂಪ್ಲೀಟ್ ಆಗಿದೆ ಸರ್ ಆಗತ್ತೆ ಹೇಳ್ಬಿಟ್ಟು ಜಡ್ಜ್ ಸಾಹೇಬರು ಹೇಳಿದ್ರು ನಮಗೆ. ರಿಟರ್ನ್ ಆರ್ಗ್ಯುಮೆಂಟ್ ರಿಟರ್ನ್ ಆಲ್ರೆಡಿ ನಾವು ರಿಟರ್ನ್ ಆರ್ಗ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀವಿ ಆಲ್ರೆಡಿ. ಬೇರೆ ಆಕ್ಟಿವಿಟೀಸ್ ಬಗ್ಗೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ, ಹೌದು ಕ್ರಿಮಿನಲ್ ಆಂಟಿಸಿಡೆಂಟ್ ಬಗ್ಗೆ ನಾವೇನೇನಿದೆ ಪೋಸ್ಟ್ ಈ ಇನ್ಸಿಡೆಂಟ್ ಆದ ತಕ್ಷಣ ಮತ್ತೇನಿದೆ ಎಲ್ಲ ಕೊಟ್ಟಿದ್ದೀವಿ ಸರ್, ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ. ಗ್ರೌಂಡ್ ಆಫ್ ಅರೆಸ್ಟು ಆನ್ ದ ಬೇಸ್ ಆಫ್ ಗ್ರೌಂಡ್ ಆಫ್ ಅರೆಸ್ಟ್ ಹೈಕೋರ್ಟ್ ಗ್ರಾಂಟ್ ಮಾಡಿದೆ ಬೇಲು. ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ವಲ್ಪ ಸರ್ಟಿಫಿಕೇಶನ್ ಇಲ್ಲ. ಜುಲೈ 22ನೇ ತಾರೀಕು ಅಂದರೆ ಮಂಗಳವಾರ ಕೇವಲ ನಟ ದರ್ಶನ್ ಸಂಬಂಧಪಟ್ಟಂಥ ಜಾಮೀನು ಅರ್ಜಿಯ ವಿಚಾರ ಮಾತ್ರ ಇತ್ಯರ್ಥ ಆಗಲ್ಲ. ಇದರ ಜೊತೆಗೆ ಉಳಿದ ಆರೋಪಿಗಳು ಅಂದರೆ ಅದು ಪವಿತ್ರ ಗೌಡ ಆಗಿರ್ಬೋದು ಮತ್ತು ಇನ್ನುಳಿದಂಥ 5 ಜನ ಆರೋಪಿಗಳೇನಿದ್ದಾರೆ ಅವರ ಜಾಮೀನನ್ನು ಕೂಡ ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಮಂಗಳವಾರದಂದು ಅವತ್ತು ಕೂಡ ಆರೋಪಿಗಳ ಪರ ವಕೀಲರ ವಾದವನ್ನು ಕೂಡ ಸುಪ್ರೀಂ ಕೋರ್ಟ್ ಆಲಿಸುತ್ತೆ. ಒಂದು ಕಡೆ ನಟ ದರ್ಶನ್, ಪವಿತ್ರ ಗೌಡ, ಉಳಿದಂತೆ 5 ಜನ ಆರೋಪಿಗಳೇನಿದ್ದಾರೆ ಒಟ್ಟು 7 ಜನ ಆರೋಪಿಗಳ ಪರ ವಾದವನ್ನು ಕೂಡ ಸುಪ್ರೀಂ ಕೋರ್ಟ್ ಆಲಿಸುತ್ತೆ. ಈಗಾಗಲೇ ಸರ್ಕಾರದ ಪರ ವಕೀಲರು ಅಥವಾ ಬೆಂಗಳೂರು ಪೊಲೀಸರ ಪರ ವಕೀಲರ ವಾದವನ್ನು ಸಂಪೂರ್ಣವಾಗಿ ಆಲಿಸಲಾಗಿರುವಂಥದ್ದು. ಸೊ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ ಬಳಿಕ ಅಂದೇ ತೀರ್ಪು ನೀಡುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಹೀಗಾಗಿ ಜಾಮೀನು ಸಿಗಬಹುದು, ಮುಂದುವರಿಸಬಹುದು ಅನ್ನೋದು ದರ್ಶನ್ ಮತ್ತು ಇತರ ಆರೋಪಿಗಳ ಪರ ವಕೀಲರ ಲೆಕ್ಕಾಚಾರ. ಆದರೆ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಜಾಮೀನು ನೀಡಿರೋದಕ್ಕೆ ಅಚ್ಚರಿ ವ್ಯಕ್ತಪಡಿಸಿದೆ. ಹೀಗಾಗಿ ಜಾಮೀನು ರದ್ದಾಗುವ ಸಾಧ್ಯತೆ ಇದೆ ಅಂತಾರೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಚಂದ್ರಕಾಂತ್ ಅಂಗಡಿ. ಮೇಲ್ನೋಟಕ್ಕೆ ಇವತ್ತು ಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅಂದರೆ ನಾವು ಕನ್ವಿನ್ಸ್ ಆಗಿದ್ದೇವೆ, ಅಂದರೆ ದರ್ಶನ್ ಮತ್ತು ಸಹಚರರು ಇನ್ವಾಲ್ವ್ ಆಗಿದ್ದರ ಬಗ್ಗೆ ಯಾವುದೇ ಸಂದೇಹವಿಲ್ಲ, ಅವರು ಆಗಿದ್ದಾರೆ, ಅದು ಕನ್ವಿನ್ಸ್ ಆಗಿದ್ದೇವೆ. ನಾವು ಬೇಲ್ ರದ್ದು ಕೂಡ ಮಾಡುವಂಥ ವಿಚಾರವನ್ನು ಇವತ್ತು ಕೋರ್ಟು ವ್ಯಕ್ತಪಡಿಸಿದೆ. ಸುದೀರ್ಘ ವಿಚಾರಣೆಯನ್ನು ಮುಂದಿನ ಮಂಗಳವಾರ 22ನೇ ತಾರೀಕು ಮಂಗಳವಾರ ಟಾಪ್ ಆಫ್ ದಿ ಬೋರ್ಡ್ ಅಂತ ಹೇಳಿದ್ದಾರೆ. ಅಂದರೆ ಮಂಗಳವಾರ ದರ್ಶನ್ ಮತ್ತು ಸಹಚರರ ಭವಿಷ್ಯ ನಿರ್ಧಾರ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದೇವೆ. ಈ ಎಲ್ಲ ಅಂಶಗಳನ್ನ ಹಾಗೂ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯಗಳನ್ನು ನೋಡ್ತಾ ಇದ್ರೆ ನಟ ದರ್ಶನ್ ಸೇರಿ ಉಳಿದ ಆರೋಪಿಗಳಿಗೆ ನೀಡಿದ ಜಾಮೀನು ರದ್ದು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಶಬ್ಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.